ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ 10% ಹೆಚ್ಚಿನ ಪಿಂಚಣಿಯ ಬಗ್ಗೆ ಏನು ಆದೇಶವನ್ನು ಮಾಡಲಾಗಿತ್ತು. ಬೇಸಿಕಲಿ ಸುಧಾಕರ್ ರಾವ್ ಅವರು ತಮ್ಮ ಒಂದು ಅಧಿಕೃತವಾಗಿರುವಂಥ ರಿಪೋರ್ಟ್ನಲ್ಲಿ 70 ವರ್ಷ ದಾಟಿರುವಂಥ ಸರ್ಕಾರಿ ನೌಕರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ ಒಂದು ರಿಪೋರ್ಟನ್ನು ಕೊಟ್ಟಿದ್ರು ಸರ್ಕಾರಕ್ಕೆ. ಸೊ ಅದಾದಮೇಲೆ ಸರ್ಕಾರ ಪ್ರೆಸೆಂಟಾಗಿ ಕೆಲಸ ಮಾಡುತ್ತಿರುವಂಥ ಎಲ್ಲರಿಗೂ ಕೂಡ 7ನೇ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡ್ತು ಉಳಿದಿರುವಂತಹ ಒಂದು ಆಗಸ್ಟ್ 2024ರಿಂದ ಅದನ್ನು ಅನ್ವಯಿಸಲಾಗಿತ್ತು. ಸೊ ಇದಾದಮೇಲೆ ಇವಾಗ ಪೆನ್ಷನರ್ಸಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು, ನಮ್ಮ ಒಂದು ಪೆನ್ಷನರ್ಸಿಗೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಮಾಡಿರುವಂಥ ರೆಕಮೆಂಡೇಷನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಅಧಿಕೃತವಾಗಿರುವಂಥ ಆದೇಶ ಕೂಡ ಬಂದಿರುವಂಥದ್ದು. ಒಂದು ಪಿಂಚಣಿದಾರರಿಗೆ ಇಲ್ಲಿವರೆಗೂ ಕೂಡ 7ನೇ ವೇತನದ ಸೌಲಭ್ಯ ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ಆ ಒಂದು ಸೌಲಭ್ಯಗಳನ್ನು ಪಿಂಚಣಿದಾರರಿಗೆ ಅಧಿಕೃತವಾಗಿ ನೀಡಬೇಕು. ಆಗಸ್ಟ್ 2024ರಿಂದ ಪೂರ್ವಾನ್ವಯವಾಗುವಂತೆ ಹೇಳಿದ್ದಾರೆ. ಸೊ ಹಾಗಾದರೆ ಮೊದಲನೇದಾಗಿ ಒಂದು ವಿಷಯ, ಪಿಂಚಣಿದಾರರಿಗೆ ಅರಿಯರ್ಸ್ ಬರುತ್ತೆ. ಏನಕ್ಕಂದರೆ ಇಲ್ಲಿವರೆಗೂ ಕೂಡ ಹಳೆಯ ಪಿಂಚಣಿ ವ್ಯವಸ್ಥೆಯಲ್ಲಿಯೇ ಅಂದರೆ 6ನೇ ವೇತನ ಆಯೋಗದ ಅಡಿಯಲ್ಲಿಯೇ ಪಿಂಚಣಿಯನ್ನು ಪಡೆದಿದ್ದಾರೆ. ಸೊ ಹಾಗಾದರೆ ಆಗಸ್ಟ್ 2024ರಿಂದ ಇವಾಗ ಫೆಬ್ರವರಿ ಕಂಪ್ಲೀಟ್ ಆಗ್ತಾ ಬಂದಿದೆ. ಸೊ ಇಲ್ಲಿ ಸುಮಾರು 7-8 ತಿಂಗಳ ಒಂದು ಅರಿಯರ್ಸ್ ಏನಿದೆ ರಾಜ್ಯ ಪಿಂಚಣಿದಾರರಿಗೆ ಬರಬೇಕಾಗಿರುವಂಥದ್ದು ಈವನ್ ಫ್ಯಾಮಿಲಿ ಪೆನ್ಷನರ್ಸಿಗೂ ಕೂಡ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಸೊ ಅದಾದಮೇಲೆ ಎರಡನೇ ಒಂದು ವಿಷಯ ಅಂದರೆ 10% ಹೆಚ್ಚಿನ ಪಿಂಚಣಿಯ ಬಗ್ಗೆ ಕೂಡ CS ಷಡಕ್ಷರಿ ಅವರು ಮಹತ್ವದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೀವಿ. ಸೊ 10% ಹೆಚ್ಚಿನ ಒಂದು ಪಿಂಚಣಿಯ ಬಗ್ಗೆಯೂ ಕೂಡ CS ಷಡಕ್ಷರಿ ಅವರು ಮಾಹಿತಿಯನ್ನು ನೀಡಿದ್ದು, ಇದೇ ಒಂದು ತಿಂಗಳಿನ ಎಂಡ್ನಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಅಂದರೆ ಪೆನ್ಷನರ್ಸ್ಗೆ ಇನ್ನೊಂದು ಆದೇಶವನ್ನು ಹೊರಡಿಸಲಾಗುವುದು. ಅದರಲ್ಲಿ 10% ಹೆಚ್ಚಿನ ಒಂದು ಪಿಂಚಣಿ ನೀಡುವಂತೆ ಸರ್ಕಾರಕ್ಕೆ ಆಲ್ರೆಡಿ ನಾವು ಮನವಿಯನ್ನು ಕೂಡ ಸಲ್ಲಿಸಿದ್ದೇವೆ. ಆ್ಯಂಡ್ ಆ ಒಂದು ಮನವಿಗೆ ಸಂಬಂಧಿಸಿದಂತೆ ಸರ್ಕಾರ ಕೂಡ ಪಾಸಿಟಿವ್ ಆಗಿದ್ದು ಆ ಒಂದು ಆದೇಶ ತುಂಬ ಬೇಗ ಬರಲಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಸದ್ಯಕ್ಕೆ ಇರುವಂಥ ಗುಡ್ ನ್ಯೂಸ್ ಅಂದರೆ 7ನೇ ವೇತನ ಆಯೋಗದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಪಿಂಚಣಿ ಸಿಗಲಿದೆ. ಅದರ ಜೊತೆಗೇನೆ ಅರಿಯರ್ಸ್ ಕೂಡ ಸರ್ಕಾರಿ ಪಿಂಚಣಿದಾರರ ಒಂದು ಖಾತೆಗೆ ಬರಲಿದೆ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.